ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಅನಿತಲಕ್ಷ್ಮಿ ಮಾತಾಡ್ತಾ ಇರೋದು. ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ನಮ್ಮ ಮನೇಲಿ ಹೇಗೆ ಆಚರಿಸ್ತೀವಿ ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೆಳಗಿನ ಜಾವ 4 ಗಂಟೆಗೆ ಎದ್ದು ನೀರು ಕಾಯಿಸೋಕ್ಕಿಟ್ಟು ನೆಕ್ಸ್ಟ್ ಒಂದು ಸ್ವಲ್ಪ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ನೆಕ್ಸ್ಟ್ ಮನೆ ಕೆಲಸ ಮಾಡ್ಕೊಳೋಣ ಅಂತ. ಯುಗಾದಿ ಅಂದ್ರೇ ಎಣ್ಣೆ ಹಚ್ಚೋದೇ ಒಂದು ಸ್ಪೆಷಲ್ಲು. ಎಲ್ಲ ಹಬ್ಬದಲ್ಲೂ ಅಷ್ಟು ಇಷ್ಟ ಆಗೋಲ್ಲ. ಯುಗಾದಿ ಹಬ್ಬದಲ್ಲಿ ಫಸ್ಟ್ ಎಣ್ಣೆ ಹಚ್ಚೋದು. ಎಣ್ಣೆ ಹಚ್ಚಿ ಸ್ನಾನ ಮಾಡುವಾಗ ನೀರಲ್ಲಿ ಬೇವಿನ ಸೊಪ್ಪು ಹಾಕ್ಕೊಂಡು ಸ್ನಾನ ಮಾಡೋದು ತುಂಬ ಖುಷಿ. ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ನೆಕ್ಸ್ಟು ಮನೇಲಿ ಒಂದಿಷ್ಟು ಪಾತ್ರೆ ಇದ್ದು ಎಲ್ಲ ತೊಳೆದಿಟ್ಬಿಟ್ಟು ಗ್ಯಾಸ್ ಎಲ್ಲ ಒರೆಸ್ಕೊಳೋಣ ಅಂತ. ಇನ್ನು ಬೇಗ ಜಲ್ದಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ನಮ್ಮ ಮನೇಲಿ ಗೋರಪ್ಪ ಬರ್ತಾರೆ, ಮೈಲಾಲಿಂಗೇಶ್ವರಕ್ಕೆ ಮುದ್ರೆ ಮಾಡಿಸಿರ್ತಾರಲ್ಲ ಅವ್ರು ಬರ್ತಾರೆ. ಅವ್ರಿಗೆ ಎಡೆ ಇಡಬೇಕು. ಹಾಗಾಗಿ ಬೆಳಿಗ್ಗೆ ಎದ್ದು ಕಸ ಗುಡಿಸಿ ಮತ್ತು ಪಾತ್ರೆ ತೊಳೆದು ಎಲ್ಲ ಕೆಲಸ ಮಾಡ್ಕೊಂಬಿಡಬೇಕು. ನೋಡಿ, ಅದಕ್ಕೆ ಬೇಗ ಎಲ್ಲ ಮುಸುರೆ ತೊಳೆದಿಟ್ಟೆ ಪಾತ್ರೆನ. ಹಾಗೆ ಸ್ವಲ್ಪ ಗ್ಯಾಸ್ ಎಲ್ಲ ಒರೆಸ್ಕೊಂಬಿಡೋಣ ಅಂತ ಎಲ್ಲ ಒರೆಸ್ಕೊಂಡು ಗ್ಯಾಸ್ ಪಕ್ಕ ಎಲ್ಲ ಹಾಗೆ ನೈಟೇ ಒರೆಸಿರ್ತೀನಿ. ಆದರೂ ಮತ್ತೆ ಬೆಳಿಗ್ಗೆ ಒಂದು ಸಲ ಹಬ್ಬ ಅಲ್ಲ, ಹಾಗಾಗಿ ಮತ್ತೆ ಒಂದು ಸಲ ಎಲ್ಲ ಗ್ಯಾಸ್ ಹತ್ರ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ, ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆದರೆ ಹಾಗೆ ಲೈಕ್ ಒತ್ತಿ. ನೋಡಿ, ಕಡಲೆಬೇಳೆ ಕೋಸಂಬರಿಗೆ ನೆನೆ ಹಾಕ್ತಿದ್ದೀನಿ. 1-2 ಟೈಮ್ಸ್ ವಾಶ್ ಮಾಡಿಕೊಂಡು ಕೋಸಂಬರಿಗೆ ನೆನೆ ಹಾಕೋಣ ಅಂತಂದು. ಈಗಲೇ ನೆನೆ ಹಾಕಿದ್ರೆ ಕೋಸಂಬರಿ ಮಾಡೋಷ್ಟೊತ್ತಿಗೆ ಕಡಲೆಬೇಳೆ ನೆನ್ಕೊಂಡಿರ್ತವೆ. ಆವಾಗ ಹಾಕಿದರೆ ನೆನ್ಕೊಂಡಿರಲ್ಲ ಅಡುಗೆ ಮಾಡೋಕ್ಕಾರೆ ಆದರೆ. ಹಾಗಾಗಿ ನೆಕ್ಸ್ಟ್ ನಾನು ಕಡಲೆನೂ ನೆನೆ ಹಾಕ್ಕೊಂಡಿದ್ದೀನಿ ಪಲ್ಯಗೋಸ್ಕರ. ನಮ್ಮ ಹೊಲದಲ್ಲೇ ಬೆಳೆದಿರೋ ಕಡಲೆ ಎಲ್ಲ, ಹಾಗಾಗಿ ನಮಗೆ ತುಂಬ ಇಷ್ಟ. ಟೇಸ್ಟು ಚೆನ್ನಾಗಿರುತ್ತೆ ಫ್ರೆಶ್ ಕಡಲೆ ಆಗಿರೋದ್ರಿಂದ. ಬಟಾಣಿ ಎಲ್ಲ ನೆನೆ ಹಾಕ್ಕೋಬೋದು. ಈಗ ಕಡಲೆ ಸೀಸನ್ ಎಲ್ಲ ಬೆಳೆದಿದ್ದೀವಲ್ಲ, ಹಾಗಾಗಿ ಕಡಲೆ ಇದ್ದು ನೆನೆ ಹಾಕಿದ್ದೀನಿ ಪಲ್ಯಗೆ. ನೆಕ್ಸ್ಟ್ ಈಗ ಮನೆಯೆಲ್ಲ ಕಸ ಗುಡಿಸೋಣ. ಎಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಿ. ನೋಡಿ, ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ನೀವು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಆಗಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ಬಿಟ್ಟರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನೋಡಿ, ನೆಕ್ಸ್ಟ್ ನೆಲ ಎಲ್ಲ ಒರೆಸ್ಬಿಡೋಣ ಅಂತ ಬೇಗ ಮುಗಿಸ್ಕೊಂಡು. ಯುಗಾದಿ ಹಬ್ಬ ಎಲ್ರಿಗೂ ಸ್ಪೆಷಲ್, ಹೊಸ ವರ್ಷ ಅಲ್ಲ ಅವತ್ತು. ಹಾಗಾಗಿ ಬೇಗ ಎಲ್ಲ ಮಾಡ್ಕೋಬೇಕು. ಹೊರಗಡೆ ಫುಲ್ಲು ನಮ್ಮ ಹೊಂಗೆ ಮರದಲ್ಲಿ ಪಕ್ಷಿಗಳು ಸೌಂಡ್ ಅಂತೂ ಫುಲ್ಲು ಜೋರಿತ್ತು. ಹಾಗೆ ಹೊರಗೂ ತೋರಿಸ್ತೀನಿ. ಹೊಂಗೆ ಹೂವು ಬಿದ್ದು ಬಿಟ್ಟಿದೆ ಫುಲ್ಲು ಹೊರಗಡೆ. ನೋಡಿ ಈಗ ಹೊರಗಡೆ ಎಲ್ಲ ಕಸ ಹೊಡಿಯೋಣ ಅಂತ ಬಂದಿದ್ದೀನಿ. ಒಳಗೆಲ್ಲ ಮುಗಿಸ್ಕೊಂಬಿಟ್ಟೆ. ನೋಡಿ, ಗಾಳಿ ಇರೋದಕ್ಕೆ ಫುಲ್ ಹೊಂಗೆ ಹೂವು ಎಲ್ಲ ಬೀಳ್ತಾ ಇದೆ. ಡೈಲಿ ಇದು ಇನ್ನೂ ಇವತ್ತು ಕಮ್ಮಿ ಆಗಿದೆ. ಬೇಗ ಹೊಡಿತಿದ್ದೇನಲ್ಲ, ಹಾಗಾಗಿ ಕಮ್ಮಿ ಇದೆ. 6 ಗಂಟೆ ಅಷ್ಟಾದಾಗ ಇನ್ನೂ ಫುಲ್ಲು ಬಿದ್ದುಬಿಟ್ಟಿರುತ್ತೆ ಹೂವು. ಈಗ ಸುಮಾರು 4:15-5 ಗಂಟೆ ಆಗಿದೆ ನಾನು ಹೊಡಿಯೋಕ್ಕಾದ್ರೆ. ಕಸ ಇನ್ನೂ ಕಮ್ಮಿದೆ. ನೆಕ್ಸ್ಟ್ ನಮ್ಮ ಅಂಗಡಿ ಮುಂದೆ ಇದು. ನಿಮಗೆ ನಮ್ಮ ಅಂಗಡಿನ ತೋರಿಸಿಲ್ಲ ಒಂದ್ಸಲ, ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟ್ ಮುಂದೆ ದಿನಗಳಲ್ಲಿ. ನಾವು ಹಳ್ಳೀಲಿರೋದು. ಚಿಕ್ಕದಾಗಿ ಒಂದು ಪ್ರಾವಿಷನ್ ಸ್ಟೋರ್ ಇಟ್ಟಿದ್ದೀವಿ. ರೇಷನ್ನು ಮತ್ತು ಎಲ್ಲ ಹಳ್ಳೀಲಿ ಚಾಕ್ಲೇಟ್ಸು, ಮಕ್ಕಳಿಗೆ ಕುರ್ಕುರೆ ಆ ಥರ ಎಲ್ಲ ಇಟ್ಟಿದ್ದೀವಿ. ತೋರಿಸ್ತೀನಿ ನೆಕ್ಸ್ಟ್ ಮುಂದೆ ನನ್ನ ವೀಡಿಯೋದಲ್ಲಿ. ನನ್ನ ಅಂಗಡಿನೂ ಹೇಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿ, ಹಾಗೆ ಮುಂದೆ ಎಲ್ಲ ಕಸ ಹೊಡೆದ್ಬಿಟ್ಟು ಫುಲ್ಲು ಮನೆ ಮುಂದೇನು ಅಂಗಡಿ ಮುಂದೆ ಏನು ಹೊಂಗೆ ಹೂವು ಬಿದ್ದಿರಲ್ಲ. ಯಾಕಂದರೆ ಅಷ್ಟು ದೂರ ಇಲ್ಲ ನಮ್ಮ ಹೊಂಗೆ ಮರ. ಅಂಗಡಿ ಮುಂದೆ ಕ್ಲೀನೇ ಇರುತ್ತೆ. ಆದರೂ ಹೊಡಿಲೇಬೇಕಲ್ವ, ಹಬ್ಬ ಕ್ಲೀನ್ ಮಾಡಬೇಕು. ಹಾಗೆ ಒಂದು ಸ್ವಲ್ಪ ಎಲ್ಲ ಮನೆ ಹತ್ರ ಎಲ್ಲ ನೀರು ಹಾಕಿ ತೊಳೆದ್ಬಿಟ್ಟು ಹೇಳ್ಬೇಕಾದ್ರೆ ನಾನು ಅಂಗಡಿ ಮುಂದೆ ದೊಡ್ಡ ರಂಗೋಲಿ ಹಾಕೋಣ ಅಂತಿದ್ದೆ. ಆದರೆ ಟೈಮ್ ಆಗ್ತಾಯಿಲ್ಲ. ಯಾಕಂದರೆ ಮತ್ತೆ ನಮ್ಮ ಮನೆಯಲ್ಲಿ ಪೂಜೆ ಲೇಟ್ ಆಗಿಬಿಟ್ರೆ ಈ ಪೂಜೆ ಮಾಡೋಕ್ಕೆ ಬರ್ತಾರೆ ನಮ್ಮ ಮನೆಗೆ ಗೋರಪ್ಪರು. ಅಂದರೆ ಮೈಲಾಲಿಂಗೇಶ್ವರಿಗೆ ಮುದ್ರೆ ಮಾಡಿಸಿರ್ತಾರಲ್ಲ, ಅವ್ರು ಬರ್ತಾರೆ. ಅವ್ರಿಗೆ ಎಡೆ ಹಾಕಬೇಕು. ಪಡ್ಲಿಗೆ ತಂದಿರ್ತಾರೆ, ಅವತ್ತು ಎಡೆ ಹಾಕಿ ಪೂಜೆ ಮಾಡಬೇಕು. ಲೇಟ್ ಆಗ್ಬಿಡುತ್ತೆ ಅಂತ ಸಿಂಪಲಾಗಿ ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿದೆ ಅಷ್ಟೇ ಮನೆ ಮುಂದೆನೇ, ಅಂಗಡಿ ಮುಂದೆ ಹಾಕಿಲ್ಲ. ನೆಕ್ಸ್ಟ್ ಯಾವುದಾದ್ರೂ
ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಂಗಡಿ ಮುಂದೆ ಏನೂ ಹಾಕ್ತಾ ಇರ್ತೀನಿ ನಾನು, ದೊಡ್ಡ ದೊಡ್ಡ ರಂಗೋಲಿ. ಇಲ್ಲಿ ಮನೆ ಹತ್ರ ಮುಂದೆ ಮಾತ್ರ ಚಿಕ್ಕದೇ ಹಾಕೋದು. ಹಾಗೆ ಎಲ್ಲ ನೀರು ಹಾಕ್ಬಿಟ್ಟು ಫುಲ್ಲು ಕ್ಲೀನ್ ಮಾಡಿದೆ. ಫುಲ್ ಇನ್ನೂ ಕತ್ಲಿತ್ತಲ್ಲ, ಯಾರು ಇನ್ನೂ ಆ ಕಡೆ ಈ ಕಡೆ ಎದ್ದಿರಲಿಲ್ಲ. ನಾನು ಬೇಗ ಮತ್ತೆ ಅಂಗಡಿ ಹತ್ರ ಅಗಲಗಲ ಅಂಗಡಿ ಕರಿತಾ ಇರ್ತಾರೆ, ಹೋಗ್ತಿರ್ಬೇಕು ಬರ್ತಿರ್ಬೇಕು. ಹಾಗಾಗಿ ಬೇಗನೆ ಎದ್ದು ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಬಾಗಿಲು ತೊಳೆದು ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಇಡ್ತಿದ್ದೀನಿ. ಹಾಗೆ ಒಂದು ಪುಟ್ಟದಾದ ರಂಗೋಲಿ ಹಾಕಿದೆ, ಏನಂತ ದೊಡ್ಡದು ಹಾಕ್ಲಿಲ್ವ ಡಿಸೈನಿಂದು. ಮತ್ತು ಬಣ್ಣ ಏನೋ ತುಂಬಕ್ಕಾಗಲಿಲ್ಲ, ಟೈಮ್ ಆಗೋದಿಲ್ಲ ಅಂತಂದು ನೆಕ್ಸ್ಟ್ ಡೇ ಮಾಡಿದರೆ ಆಯಿತು ಅಂತ ಅಂದ್ಕೊಂಡೆ. ಚಂದ್ರ ನೋಡೋ ದಿನ ಅವತ್ತು ಫುಲ್ ಸ್ಪೆಷಲ್ ನಮ್ಮ ಊರಲ್ಲಿ. ಎಲ್ಲ ಚಂದ್ರ ನೋಡಿ ಮನೆ ಮನೆಗೆ ಬಂದು ಕಾಲಿಗೆ ಬೀಳೋದು, ಮತ್ತು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಬರೋದು, ಅದೆಲ್ಲ ಸ್ಪೆಷಲ್ ಇರುತ್ತಲ್ಲ, ಅವತ್ತು ಮಾಡಿದರೆ ಆಯಿತು ಅಂತ ಜಸ್ಟ್ ಇವತ್ತು ಸಿಂಪಲಾಗಿ ಒಂದು ರಂಗೋಲಿ ಹಾಕಿ ಬಾಗಿಲು ತೊಳೆದು ಇದ್ದೆ. ಎಲ್ಲ ಅಂಗಳಕ್ಕೆಲ್ಲ ನೀರು ಹಾಕಿ ಅಂಗಳ ಎಲ್ಲ ತೊಳೆದು ನೋಡಿ ಒಂದು ರಂಗೋಲಿ ಹಾಕ್ತಿದ್ದೀನಿ. ಬೇಗ ಬೇಗ ಮಾಡ್ಕೋಬೇಕು. ಅವರು ನಮ್ಮ ಮನೆ ಒಂದೇ ಮನೆಗೆ ಬರೋದಿಲ್ಲ ಗೋರಪ್ಪರು, ಮತ್ತು ನಮ್ಮ ಮನೆಯಿಂದ ನೆಕ್ಸ್ಟ್ ಇನ್ನೊಬ್ಬರು ಭಕ್ತಾದಿಗಳು ಕರಿತಾ ಇರ್ತಾರೆ, ಅವ್ರ ಮನೆಗೆಲ್ಲ ಹೋಗಬೇಕು. ಅವ್ರು ಬರೋವರೆಗೂ ನಾವೇನು ಊಟ ಏನೂ ಮಾಡೋಗಿಲ್ಲ, ತಿಂಡಿ ಊಟ ಏನೂ ಮಾಡೋಗಿರಲ್ಲ. ಫುಲ್ ಅವ್ರು ಬರೋವರೆಗೂ ಕಾದು ಅವರು ಎಲ್ಲ ಬೇರೆ ಬೇರೆ ಮನೆಗೆಲ್ಲ ಹೋಗ್ತಿರ್ತಾರೆ. ಹಾಗಾಗಿ ನೋಡಿ, ಈಗ ರಂಗೋಲಿ ಹಾಕೋದು ಮುಗೀತು. ನೆಕ್ಸ್ಟ್ ಇನ್ನೂ ನನ್ನ ಮಕ್ಕಳು ಮನ್ಕೊಂಡಿದ್ದಾರೆ ನೋಡಿರಿ, ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಈಗಾಗಲೇ ಸ್ನಾನ ಮಾಡ್ಕೊಂಡ್ಬಂದು ಬೇಳೆ ಹಾಕ್ತಿದ್ದೀನಿ. ಕರಿಗೇಡುವೆ ಮಾಡೋದು ನಮ್ಮ ಇದಕ್ಕೆ, ತಟ್ಟೊಳಗೆ ಮಾಡೋದಿಲ್ಲ. ಯಾಕಂದರೆ ಗೋರಪ್ಪನ ಪಡ್ಲಿಗೆಗೆ ಕರಿಗೇಡುವೆನೇ ನಾವು ಯಾವಾಗಲೂ ಎಡೆ ಹಾಕೋದು. ಆದ್ದರಿಂದ ಬೇಳೆ ಹಾಕಿದೆ. ಗ್ಯಾಸ್ ಯಾವಾಗಲೇ ಆಯಿತು, ಏನಾದರೂ ಅಡುಗೆ ಮಾಡೋಕ್ಕಿಂತ ಮುಂಚೆ ಕೈ ಮುಗಿದು ಅಭ್ಯಾಸ. ಅದು ನಮ್ಮ ಹಿರಿಯರು, ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಅವರೆಲ್ಲ ಹೇಳ್ಕೊಟ್ಟಿದ್ದಾರೆ. ಈ ಥರ ಅಡುಗೆ ಮಾಡೋಕ್ಕಾರೆ ಫಸ್ಟ್ ಕೈ ಮುಗಿದು ವಿಘ್ನೇಶ್ವರ ನೆನೆಸ್ಕೊಂಡು ಕೈ ಮುಗಿದು ಮಾಡಬೇಕು, ಚೆನ್ನಾಗಾಗುತ್ತೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಅಡುಗೆ. ಕಣಕ ಕಲಿಸ್ಕೊಂಡು ಇಟ್ಕೊಂಡು ಈಗ ಬೆಲ್ಲ ಎಲ್ಲ ಆ್ಯಡ್ ಮಾಡಿ ಹೂರಣ ರೆಡಿ ಮಾಡ್ಕೊಂಬಿಟ್ಟೆ. ಎಲ್ಲ ತೋರಿಸೋಣ ಅಂದ್ಕೊಂಡಿದ್ದೆ, ಆದರೆ ಟೈಮ್ ಆಗೋಲ್ಲ ಅಂತಂದು ನಾನು ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ, ನಮ್ಮನೆ ಹೇಗೆ ಮಾಡ್ತೀವಿ ಅಂತಂದು. ನೋಡಿ, ಈಗ ಮಿಕ್ಸಿಗೆ ಹಾಕ್ಕೊಂಡು ಹೂರಣ ರೆಡಿ ಮಾಡಿ ಇಟ್ಕೊಂಡೆ. ನೆಕ್ಸ್ಟ್ ಈ ಕಡೆ ಅನ್ನಕ್ಕಾಗಲೇ ತೊಳೆದಿಟ್ಟಿದ್ದೆ, ಅನ್ನ ಆಗಿದೆ ನೋಡೋಣ. ಅನ್ನನೂ ಆಗಿತ್ತು. ಹಾಗೆ ನೋಡಿ ಗ್ಯಾಸ್ ಆಫ್ ಮಾಡ್ಕೊಂಡು ನೆಕ್ಸ್ಟು ಸಾಂಬಾರಿಗೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಎಲ್ಲನೂ ಒಗ್ಗರಣೆಗೆ. ಆಗಲೇ ಸಾಂಬಾರಿಗೂ ಎಲ್ಲ ಆಲ್ಮೋಸ್ಟ್ 3/4% ರೆಡಿ ಮಾಡಿದ್ದೆ. ಈಗ ನಿಮ್ಗೆ ಜಸ್ಟ್ ಒಗ್ಗರಣೆ ಹಾಕಿ ಸಾಂಬಾರು ಒಲೆ ಮೇಲೆ ಕುದಿಯೋದಕ್ಕೆ ಇಡೋದಷ್ಟೇ ತೋರಿಸ್ತಾ ಇರೋದು. ಆಗಲೇ ನಾನು ಬೇವು ಬೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ, ನಿಮಗೆ ತೋರ್ಸೋಕ್ಕಾಗಿಲ್ಲ ಅಷ್ಟೇ ಆ ವಿಡಿಯೋನ. ಯಾಕಂದರೆ ಟೈಮ್ ಆಗುತ್ತೆ ಅಂತ ಬೇಗ ಬೇಗ ಮಾಡ್ತಾಯಿದ್ದೆ, ಒಬ್ಬಳೇ ಇದ್ದೆ. ಮತ್ತು ನಮ್ಮ ತಂಗಿ ಆಮೇಲೆ ಬಂದಳು, ಹೋಳಿಗೆ ಇದು ಕರಿಗೇಡುವೆ ಮಾಡೋಕ್ಕೆ ಎಲೆ ಉಜ್ಕೊಡೋಕೆ ಬಂದಿದ್ಲು, ಅವಳು ತೋರಿಸ್ತೀನಿ ನೋಡಿ. ಈ ಕಡೆ ಹಾಗೆ ಸ್ವಲ್ಪ ಇದು ಮಾವಿನ ಸೊಪ್ಪು ಕಿತ್ಕೊಂಬರೋಕೆ ಹೋಗಿದ್ರು. ನಮ್ಮ ತೋಟದಲ್ಲಿ ಮಾವಿನ ಸೊಪ್ಪಿದೆ, ಅಲ್ಲಿ ಕಿತ್ಕೊಂಬರೋಕೆ ಹೋದಾಗ ಒಂದೆರಡು ಮಾವಿನಕಾಯಿ ಸಿಕ್ಕಿದ್ವಂತೆ. ಎಲ್ಲ ಕಿತ್ಬಿಟ್ಟಿದ್ರಂತೆ, ಆಲ್ರೆಡಿ ಭಾಳ ಇದ್ವು. ಹೋಗ್ಬಿಟ್ಟಿರ್ತಾರೆ ಊರಲ್ಲಿ, ಹಳ್ಳಿ ಅಲ್ವಾ, ಯಾರನ್ನೂ ಏನೂ ಅನ್ನೋಕ್ಕಾಗಲ್ಲ. ಬರ್ತಿರ್ತಾರೆ, ತೊಗೊಂಡೋಗ್ತಿರ್ತಾರೆ. ಎಲ್ಲ ಮಾವಿನಕಾಯಿ ಎಲ್ಲ ಕಿತ್ಬಿಟ್ಟಿದ್ರಂತೆ. ಹಾಗೆ ಒಂದೆರಡು ಇದ್ದವನೇ ತೊಗೊಂಬಂದಿದ್ರು. ಹಾಗಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡಿದೆ. ನೆಕ್ಸ್ಟ್ ಪಲ್ಯನಿಗೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೆಕ್ಸ್ಟ್ ಪಲ್ಯನೂ ಮಾಡಿದೆ, ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ನಾನು ಅದೆಲ್ಲ ತೋರ್ಸೋಕ್ಕಾಗಿಲ್ಲ ನಿಮಗೆ, ನಾನು ಲೈಟಾಗಿ ತೋರಿಸಿದೆ ನೋಡಿ. ನಮ್ಮ ತಂಗಿ ಬಂದು ಈಗ ಎಲೆ ಉಜ್ಕೊಡ್ತಿದ್ದಾಳೆ. ಅಲ್ಲಿ ನಮ್ಮ ತಾಯಿಯರ ಮನೆಗೆ ಈಗ ಹಿರಿಯರ ಹಬ್ಬ ಯುಗಾದಿಯಲ್ಲಿ, ಹಾಗಾಗಿ ಅಲ್ಲಿದ್ಲು. ಬಾಮ ಒಂದು ಸ್ವಲ್ಪ ಉಜ್ಕೊಡು, ಟೈಮ್ ಆಗುತ್ತೆ ಅಂದಿದ್ದಕ್ಕೆ ಬಂದು ನನಗೆ ಎಲೆ ಉಜ್ಕೊಡೋಕೆ ಸಹಾಯ ಮಾಡ್ತಿದ್ದಾಳೆ. ಹಾಗೆ ಹೋಳ್ಗೆನ ಎಲ್ಲ ತುಂಬಿ ಕರೆದು ಇಟ್ಕೊಬೇಕಂತ ಜಲ್ದಿ ಮಾಡ್ತಾಯಿದ್ವಿ. ನಾವು ಬೇವು ಬೆಲ್ಲನ ಹೇಗೆ ತಯಾರಿಸ್ಕೊತೀವಿ ಅಂದರೆ, ಸ್ವಲ್ಪ ಕಡಲೆ ಮತ್ತು ಬೆಲ್ಲ, ಏಲಕ್ಕಿ ಹಾಕಿ ಮಿಕ್ಸಿಗೆ ಮಾಡಿಕೊಂಡು, ಆಮೇಲೆ ಬೇವಿನ ಹೂವು ಇರುತ್ತವಲ್ಲ ಅವನ್ನ ತಂದು ಎತ್ತಿಟ್ಕೊಂಡಿರ್ತೀವಿ. ಬೇವಿನ ಹೂವನ್ನ ಅದರಲ್ಲಿ ಮಿಕ್ಸ್ ಮಾಡಿರ್ತೀವಿ. ಅದನ್ನು ನಾವು ಹೇಗೆ ತಗೊತೀವಿ ಅಂತ ತೋರಿಸ್ತೀವಿ. ಬೇವು ಬೆಲ್ಲನ ನಮ್ಗೆ ಯಾರು ಕೊಡ್ತಾರಂತ ನಿಮಗೆ ಮುಂದೆ ವೀಡಿಯೋದಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ನಾವು. ಎಲ್ಲ ನಮ್ಮ ಗೋರಪ್ಪರೇ ಅದನ್ನೆಲ್ಲ ಕೊಡೋದು ನಮಗೆ ಬೇವು ಬೆಲ್ಲನ. ತೋರಿಸ್ತೀನಿ ಅವ್ರು ಹೇಗೆ ಕೊಟ್ಟಿದ್ದಾರೆ ಅಂತಂದು.
ಈಗ ಜಲ್ದಿ ಹೋಳಿಗೆ ಮಾಡೋಣ ಅಂತ ಹೋಳಿಗೆ ರೆಡಿ ಮಾಡ್ತಾಯಿದ್ದೀವಿ. ಅವರಾಗಲೇ ಫೋನ್ ಮಾಡಿದ್ರು, ರೆಡಿ ಆಯಿತಾ ಬರ್ತಿದ್ದೀವಿ ಅಂತಂದು. ಆಗ ಜಲ್ದಿ ಮಾಡ್ತಾಯಿದ್ವಿ. ಈಗ ಹೋಳಿಗೆ ಮಾಡ್ತಾಯಿದ್ದೀವಿ. ಅವರು ನಮ್ಮೂರಲ್ಲೇ ಇಲ್ಲ, ಮೊದಲು ಇದ್ದರು ನಮ್ಮೂರಲ್ಲೇ, ಈಗ ದುರ್ಗ ಸೆಟ್ಲಾಗಿದ್ದಾರೆ. ನಮ್ಮೂರಿಂದ ಜಸ್ಟ್ 10 ಕಿಲೋಮೀಟ್ರ್ ಐತೆ ಚಿತ್ರದುರ್ಗ. ಅಲ್ಲಿಂದ ಅವರು ಬಸ್ಸಲ್ಲಿ ಬರ್ತಾರೆ, ಹೋಗಿ ಬೈಕಲ್ಲಿ ಹೋಗಿ ಕರ್ಕೊಂಬರ್ಬೇಕು. ಹಾಗೆ ಬಂದು ನೆಕ್ಸ್ಟ್ ಇಲ್ಲಿ ಬೇರೆ ಮನೆ ಇದ್ದಾವೆ ಅವರಿಗೆ ಎಲ್ಲ ಅಡ್ಡಾಡೋಕ್ಕೆ ಹೋಗಿ ಬರ್ತಾರೆ. ಹಾಗಾಗಿ ಬೇಗ ಮಾಡಿದರೆ ಫಸ್ಟ್ ನಮ್ಮ ಮನೆಗೆ ಬರೋದು ಅವರು. ಎಲ್ಲ ಇಲ್ಲಿ ತಂದಿಟ್ಟು ಬೇರೆ ಮನೆಯೆಲ್ಲ ಆಡೋಕ್ಕೆ ಹೋಗಿ ಬರ್ತಾರೆ. ಹಾಗಾಗಿ ಫೋನ್ ಮಾಡಿದರು ಬರ್ತಿದ್ದೀವಿ ಅಂತ. ಹಾಗೆ ಅದಕ್ಕೆ ಬೇಗ ಮಾಡ್ತಾಯಿದ್ದೀವಿ. ಎಲ್ಲ ವೀಡಿಯೋನ ನಿಮಗೆ ತೋರ್ಸೋಕ್ಕಾಗಿ ಎಲ್ಲ ಐಟಮ್ ಹೇಗೆ ಮಾಡೋದಂತ ತೋರಿಸೋಣ ಅಂದ್ಕೊಂಡೆ, ಆದರೆ ಆಗಲಿಲ್ಲ. ನೆಕ್ಸ್ಟ್ ಮುಂದೆ ಯಾವುದಾದ್ರೂ ಹಬ್ಬಗಳು ಬಂದಾಗ ಮಾಡಿ ತೋರಿಸ್ತೀನಿ. ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಹೋಳಿಗೆ ಮತ್ತು ತಿಳಿಸಾರು, ಪಲ್ಯ, ಕೋಸಂಬರಿ ಎಲ್ಲ ಹೇಗೆ ಮಾಡೋದಂತ. ಕೋಸಂಬರಿನೂ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಆದರೆ ತೋರ್ಸೋಕ್ಕಾಗಿಲ್ಲ. ಲಾಸ್ಟ್ ಎಲ್ಲ ಏನೇನು ಅಡುಗೆ ಮಾಡಿದ್ದೆ ಐಟಮ್ ಅಂತ ತೋರಿಸ್ತೀನಿ ನೋಡಿ. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದು ನಮಗೆ ಹೊಸ ವರ್ಷ, ಚೈತ್ರ ಮಾಸ ಸ್ಟಾರ್ಟ್ ಆದಾಗಿಂದ ನಮಗೆ ಹೊಸ ವರ್ಷ ಹಿಂದೂ ಕ್ಯಾಲೆಂಡ್ರ್ ಪ್ರಕಾರ. ಹಾಗಾಗಿ ಈ ಹೊಸ ವರ್ಷನ ಎಲ್ಲರೂ ತುಂಬ ಚೆನ್ನಾಗಿ ಆಚರಿಸಿದ್ರ ಅಂತಲೂ ಅಂದ್ಕೊಂಡಿದ್ದೀನಿ, ಚೆನ್ನಾಗಿ ಆಚರಿಸಿದ್ರ ಅಂತ. ಹಾಗೆ ನೆಕ್ಸ್ಟ್ ಹಪ್ಪಳ ಎಲ್ಲ ಕೊರ್ಕೊಂಡು ಇಟ್ಕೊಳ್ತಾ ಇದ್ದೀನಿ, ಫ್ರೈ ಮಾಡಿ. ಹಪ್ಪಳ ಮಾಡಿದ್ದಾಯಿತು, ಪೂರಿ ಮಾಡಿದ್ದು ನೆಕ್ಸ್ಟ್ ಪೂರಿ ಎಲ್ಲ ರೆಡಿ ಮಾಡ್ಕೊಳ್ಬೇಕಲ್ಲ. ಎಲೆಯಲ್ಲಿ ಬಡಿಸಿದಾಗ ಐಟಮ್ ಫುಲ್ ಕಾಣಬೇಕು, ಕಮ್ಮಿ ಕಂಡ್ರೆ ಇಷ್ಟ ಆಗೋದಿಲ್ಲ. ಎಲ್ಲ ಥರನೂ ಮಾಡಿರಬೇಕು. ಹಾಗಾಗಿ ಎಲ್ಲನೂ ಮಾಡ್ಕೊತಾ ಇದ್ದೀನಿ ಬೇಗ. ಮತ್ತು ಇನ್ನು ಪೂಜೆ ಮಾಡೋದು ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಅದಕ್ಕೋಸ್ಕರ ಜಲ್ದಿ ಮಾಡ್ಕೊತಾ ಇದ್ದೀನಿ ಎಲ್ಲ. ಅವ್ರು ಬಂದರೆ ಅವರನ್ನು ಕಾಯಿಸೋ ಆಗಿಲ್ಲ, ಯಾಕಂದರೆ ಅವರು ಕೂಡ ಇನ್ನೂ ಊಟ ಮಾಡಿರಲ್ಲ. ಇಲ್ಲಿ ಪೂಜೆ ಮುಗಿಸೇ ಇಲ್ಲೇ ಊಟ ಮಾಡೋದು ಅವರು. ನೆಕ್ಸ್ಟು ಪಲ್ಯಗೆ ಎಲ್ಲ ತಯಾರು ಮಾಡಿಟ್ಕೊಂಡಿದ್ದೆ, ಈಗ ಅದನ್ನು ಮಾಡ್ತಾಯಿದ್ದೀನಿ. ಆಗಲೇ ತೋರಿಸಿದ್ನಲ್ಲ ನೈಟ್ ಕಡಲೆಕಾಳು ನೆನೆ ಹಾಕಿದ್ದೀನಿ ಅಂತಂದು. ಅದಕ್ಕೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಮತ್ತು ಬೀನ್ಸು ಮತ್ತು ನುಗ್ಗೆಕಾಯಿ ಎಲ್ಲ ಹಾಕ್ಬಿಟ್ಟು ಪಲ್ಯನ ಮಾಡಿಕೊಂಡೆ. ಮಸಾಲೆ ಎಲ್ಲ ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೆ, ತೋರ್ಸೋಕ್ಕಾಗಿಲ್ಲ ನೋಡಿ. ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಇನ್ನೂ ಯಾರ್ಯಾರು ಕೂಡ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಬಿಟ್ಟರೆ ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಬೆಲ್ ಬಟನ್ನು ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಪ್ಲೀಸ್ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋ ಮಾಡಿಬಿಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ನೋಡಿ. ಪಲ್ಯ ಮಾಡೋಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೆ, ಹಾಗಾಗಿ ಡೈರೆಕ್ಟ್ ಎಲ್ಲ ಮಾಡ್ತಾಯಿದ್ದೀನಿ, ತೋರಿಸ್ತಾ ಇಲ್ಲ. ಎಲ್ಲನೂ ಯಾವ ಥರ ರೆಡಿ ಮಾಡ್ಕೊಂಡಿದ್ದೆ, ಪ್ರಿಪ್ರೇಷನ್ ಹೇಗೆ ಮಾಡಿದ್ದೀನಿ, ಅದ್ರದ್ದು ಪಲ್ಯದು ಅಂತಂದು, ಸಾಂಬಾರಿನಂಥದ್ದು ಅದೆಲ್ಲ ನಾನು ನೋಡಿದ್ರೆ ಜಸ್ಟ್ ಎಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಎಲ್ಲ ಆ್ಯಡ್ ಮಾಡಿ ಪಲ್ಯನ ರೆಡಿ ಮಾಡ್ಕೊಳ್ಳೋಕ್ಕೆ ಎಲ್ಲ ಮಾಡಿಟ್ಟಿದ್ದೀನಿ. ಇನ್ನು ನಮ್ಮ ಮನೆಯವರು ಎಲ್ಲ ಇದು ಬೇವಿನ ಸೊಪ್ಪು ತರಕ್ಕೆ ಹೋಗಿದ್ದರು. ಬೇವಿನ ಸೊಪ್ಪು, ಮಾವಿನ ಸೊಪ್ಪೆಲ್ಲ ತೊಗೊಂಬಂದು ಕಟ್ತಾ ಇದ್ದಾರೆ ಮನೆಗೆಲ್ಲ. ಅದನ್ನು ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ಇದರಲ್ಲೇ ಆ್ಯಡ್ ಮಾಡ್ತೀನಿ ನೋಡಿ. ಇದು ಬೇವು ಬೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ತುಪ್ಪ, ಹಾಲು, ಹಾಗೆ ಕರಿಗಡುಬು, ಪೂರಿ, ಹಪ್ಪಳ, ಕೋಸಂಬರಿ, ಚಿತ್ರಾನ್ನ, ಪಲ್ಯ, ಅನ್ನ, ಸಾಂಬಾರು ಇಷ್ಟು ರೆಡಿ ಮಾಡಿದ್ದೀನಿ. ಥ್ಯಾಂಕ್ ಯು.